ಈ ವಿಡಿಯೋ ಕೆಲವು ಅತ್ಯಧಿಕ ಮಾಡ್ತಿದ್ದೀನಿ. ಅದು ಪರ್ಟಿಕ್ಯುಲರ್ ಅವ್ರ ಹೆಸರನ್ನೇ ತಗೋತೀನಿ. ಯಾಕಂದ್ರೆ ಇಲ್ಲಿ ಒಂದು 100 ಅಲ್ಲಿ 10% ಮಾವ ಟಾರ್ಚರ್ ಕೊಟ್ರೆ 90% ಇವಳೇ ಟಾರ್ಚರ್ ಕೊಡೋರು ಅತ್ತೆದಿರು. ಅವ್ರಿಗೆ ಅದೇನು ಬಂದ್ಬಿಟ್ಟಿದ್ಯೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಮರೈತಿ. ಆದ್ರೆ ಅವ್ರು ಹೇಳ್ತಾರೆ ಸೊಸೆದಿರ್ಗೆ ನಾನು ಕಟ್ಟು ಬಿಟ್ಟಿರೋ ಮನೆಗೆ ನೀನ್ ಬಂದ್ಬಿಟ್ಟಲೆ, ನಾನು ಸಾಕ್ಬಿಟ್ಟಿರೋ ಮಗನ್ನ ನಿನ್ ವಶ ಮಾಡ್ಕೊಂಡ್ಬಿಟ್ಟಲೆ ಅಂತ ಹೇಳ್ತಿರಲ್ಲ. ನಿಮಗ್ ಮಾನ ಮರ್ಯಾದೆ ಇಲ್ವಾ? ನಿಮಗ್ ಮಾನ ಮರ್ಯಾದೆ ಐತೆನಮ್ಮ? ಅವಳು ಓದೋ ಅಷ್ಟರಲ್ಲೇ 18 ವರ್ಷ ಕಳ್ದಿರ್ತಾಳೆ ಓದೋದ್ರಲ್ಲೇನೆ. ಇನ್ನೊಂದು 3-4 ವರ್ಷ ಕೆಲ್ಸಕ್ಕೆ ಹೋಗೋಣ ಅಂತ ಹೋಗಿರ್ತಾಳೆ. ಇಲ್ಲ ಓದೋ ಹೆಣ್ಮಕ್ಳು ಓದ್ತಾನೆ ಇರ್ತಾರೆ. ಇನ್ನು 30 ವರ್ಷ ಆದ್ರೂ ಓದ್ತಾನೆ ಇರ್ತಾರೆ. 25 ವರ್ಷಕ್ಕೆ ಮನೇಲಿ ಮದ್ವೆ ಮಾಡಿ ನಿಮ್ಮ ಮನೆಗೆ ಕಳ್ಸಿರ್ತಾರೆ. ಅವಳಿಗೆ ಹೇಳ್ತೀರಾ ನೀನು ಮನೆ ಕಟ್ಕೊಂಡು ಬಂದಿದ್ಯಾ, ಅದ್ ಕಟ್ಕೊಂಡು ಬಂದಿದ್ಯಾ ಅಂತ. ನಾನು ನಿನಗೆ ಕೇಳ್ತೀನಿ, ಅತ್ತೆ ಆದವಳಿಗೆ, ನೀನು ಮದ್ವೆಯಾಗಿ ಓಡೋದಲ್ಲ ನಿನ್ ಗಂಡನ ಜೊತೆ, ಅವಾಗ ನೀನ್ ಮನೆ ಕಟ್ಕೊಂಡೇ ಓಡೋಗಿದ್ದ. ಸೊಸೆಯಾಗಿ ಹೋಗಿರ್ತೀಯ ತಾನೆ ನೀನು ಹೋಗಿರೋಳು ಮನೆ ಕಟ್ಕೊಂಡೇ ಹೋಗಿದ್ದೇನಮ್ಮ? ಇಲ್ಲ ತಾನೇ? ನಿನಗೆ ಹೇಳ್ಬೋದಿದ್ ನಿಮ್ಮತ್ತೆ ನಿನಗೆ ಉಗ್ದಿರ್ತಾಳೆ ಸರಿಯಾಗಿ. ಆಗಿನ ಕಾಲದಲ್ಲಿ ಅತ್ತೆದಿರಲ್ಲ ಏನು ಅಷ್ಟೊಂದು ಸಾಫ್ಟ್ ಕಾರ್ನರ್ ಏನು ಎರ್ತಿರ್ಲಿಲ್ಲ, ಸರಿಯಾಗಿ ಕೊಟ್ಟಿರೋರು ಟಾಂಗ ನಿಮಗೆ ಅಲ್ಲಲ್ಲೇ. ಹಂಗನ್ಬಿಟ್ಟು ನಿನ್ ಸೊಸೆನ ಎಷ್ಟು ಚೆನ್ನಾಗಿ ನೋಡ್ಕೊಬೇಕು ತಾನೆ. ನಾನ್ ಕಟ್ಟಿದೀನಿ ಮನೆ, ನಾನ್ ಬೆಳೆಸಿದೀನಿ ನನ್ನ ಮಗನ್ನ, ಅವನ್ನ ದೂರ ಮಾಡ್ತಾಳೆ, ಅವನಿಗೆ ಮಾಟ ಮಾಡಿಸ್ಕೊಂಡವಳೆ. ಅವೆಲ್ಲ ಉತ್ತಮರ ಬಾಯಲ್ಲಿ ಬರೋ ಅಂತ ಮಾತುಗಳಲ್ಲ. ಏನ್ ಮೆಂಟಾಲಿಟಿ ಇಟ್ಕೊಂಡು ಮಾತಾಡ್ತಿರೋ ಈಗಿನ ಅತ್ತೆದಿರು ನಿಜವಾಗ್ಲೂ ಗೊತ್ತಿಲ್ಲ. ನಾನು ಒಳ್ಳೆ ಸೊಸೆದಿರ್ಗೆ ಹೇಳೋದೇ ಇಷ್ಟು. ಅತ್ತೆ ಮಾವ ಆಮೇಲೆ ಇನ್ನೊಬ್ರು ಹೇಳ್ತಾರೆ ಅಪ್ಪ ಅಮ್ಮನ ತರ ನೀನೇ ನೋಡ್ಕೊಂಬಿಡು ಅಂತಾರೆ. ನೀವೇ ನೋಡ್ಕೊಂಬಿಡಿ ಮಗಳ ತರ ಅವಳನ್ನ. ಅತ್ತೆ ಮಾವದಿರ್ಗೆ ಹೇಳ್ತೀನಿ, ನೀವೇ ಅವಳ ಮಗಳ ತರ ಫಸ್ಟ್ ನೀವೇ ಟ್ರೀಟ್ ಮಾಡ್ಬಿಡಿ. ಆಮೇಲೆ ಅವಳ ಅಪ್ಪ ಅಮ್ಮನ ತರ ನೋಡ್ಕೊಂತಾಳ ಬಿಡ್ತಾಳ, ಆಮೇಲೆ ನಿಮಗ್ ಬಿಟ್ಟಿದ್ದು. ಸೊಸೆರು ಒಂಥರ ಕನ್ನಡಿ ಇದ್ದಂಗೆ, ಅವಳನ್ನ ನೀವ್ ಹೆಂಗ್ ಯೂಸ್ ಮಾಡ್ಕೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವ್ ನಗ್ತಾ ಇದ್ರೆ ಅವಳು ನಗ್ತಾಳೆ, ನೀವ್ ಅಳಿಸ್ತಾ ಇದ್ರೆ ಅವಳು ಡಬಲ್ ಅಳಿಸ್ತಾಳೆ. ಇಷ್ಟೇ ವ್ಯತ್ಯಾಸ. ಈಗ ನಾನೊಬ್ಳು ವಿಡಿಯೋ ಮಾಡಾಕಿದೀನಿ ಅಂತ ಅಂದ್ರೆ ನೀವ್ ಯಾರು ಚೇಂಜ್ ಆಗಲ್ಲ, ನಾಯಿ ನರಿಗಳು. ಬಟ್ ತಿಳ್ಕೊತೀರ ಆ ಪ್ರಪಂಚದಲ್ಲಿ ಈ ತರನು ನಡೀತಿದೆ, ಈ ತರನು ನಡೆಯುತ್ತೆ ಕೆಲವ್ರ ಮನೇಲಿ ಏನದು. ಸೀರಿಯಸ್ಲಿ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ, ಈ ತರ ವಿಡಿಯೋ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟೋ ವಿಚಾರಗಳು ನನಗೆ ಗೊತ್ತಾಯ್ತು. ಮಾವದಿರು ಈ ತರನು ಸೊಸೆದಿರ ಜೊತೆ ಅಸಭ್ಯವಾಗಿ ನಡ್ಕೊಂತಾರ ಅನ್ನೋದೊಂದು ವಿಚಾರ ಗೊತ್ತಾಯ್ತು. ಅತ್ತೆದಿರು ಸ್ವಂತ ಮಗನ್ಗೆ ಮಾಟ ಮಾಡಿಸಿ, ಅಂದ್ರೆ ಅಮ್ಮದಿರು ಸ್ವಂತ ಮಗನ್ಗೆ ಮಾಟ ಮಾಡಿಸಿ ಸಾಯಿಸೋ ಲೆವೆಲಿಗೆ ಬಂದಿದ್ದಾರೆ ಅನ್ನೋದೊಂದು ಅರ್ಥ.